ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಆಗೊಂದು ಕ್ವಶನ್ ನಿಮಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ ಇಫ್ ಏನಾದರೂ ನೀವು ಶುರು ಮಾಡ್ತಿದ್ದೀರಾ ಅಂತ ಅಂದರೆ. FLP ಯಾಕೆ ನಾವು ಚೂಸ್ ಮಾಡಬೇಕು? ನೆಲ್ ಕಾರ್ಟ್ ಯಾಕೆ ನಾವು ಮಾಡಬಾರ್ದು? ಅವ್ರ ಮೋದಿಗೇರ್ ಯಾಕೆ ನಾವು ಚೂಸ್ ಮಾಡಬಾರ್ದು? ಅವ್ರ MI ಲೈಫ್ ಸ್ಟೈಲ್ ಯಾಕೆ ಆಗೋದಿಲ್ಲ ನಮಗೆ? ಐ ಈ ಥರ ಭಾಳಷ್ಟು ಕಂಪನೀಸ್ ಬರುತ್ತೆ. ಇದೆಲ್ಲ ಅಬೌಟ್ ಯಾಕೆ ನಾವು ಚೂಸ್ ಮಾಡಬಾರ್ದು, ವೈ ಓನ್ಲಿ FLP, ಇದೆಲ್ಲದಕ್ಕೂ ಕೂಡ ಈ ಒಂದು ಟ್ರೈನಿಂಗ್ ಒಳಗಡೆ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತ ಹೋಗ್ತೀರಾ. ಇವತ್ತು ನಾನು ಸಿಂಪ್ಲಿಫೈ ಮಾಡ್ತೀನಿ FLP ಯಾಕೆ ಬೆಸ್ಟ್ ಇದೆ ಅಂತ. ಹೇಳೋದಿಲ್ಲ, ತೋರಿಸ್ತೀನಿ ಕೂಡ ನಿಮಗೆ ಭಾಳಷ್ಟು ಥಿಂಗ್ಸ್ ಏನಿದೆ ನನ್ನ ಮಾತೊಳಗಡೆ. ಆ್ಯಂಡ್ ನಾನು ನಿಮಗೆ FLPನಲ್ಲಿ ಸ್ಟ್ರಾಂಗ್ ಆಗಿ ಕಾಣೋ ಪಾಯಿಂಟ್ಸ್ ಮತ್ತು ಬೇರೆ ಕಂಪನೀಸ್ ಒಳಗಡೆ ನೀವು ಕೇರ್ಫುಲಿ ಚೆಕ್ ಮಾಡಬೇಕಾಗಿರೋ ವೀಕ್ ಪಾಯಿಂಟ್ಸ್ ಕೂಡ ರಿಯಲ್ ಎಕ್ಸಾಂಪಲ್ಸ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಕ್ಲಿಯರ್ ಆ್ಯಂಡ್ ಕ್ಲೀನಾಗಿ ಏನಿದೆ ಕೇಳಿಸ್ಕೊಳ್ಳಿ. ಇಫ್ ನಿಮ್ಮ ಹತ್ರ ಇಯರ್ಫೋನ್ಸ್ ಇಲ್ವಾ, ಪ್ಲಗ್ ಇನ್ ಮಾಡ್ಕೊಳ್ಳಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ. ಬಿಕಾಸ್ ಕಂಪನಿ ಚೂಸ್ ಮಾಡೋದು ಒಂದು ಸೀರಿಯಸ್ ಡಿಸಿಷನ್, ಬಿಕಾಸ್ ಇಟ್ಸ್ ಅಬೌಟ್ ಯುವರ್ ಲೈಫ್, ನಾಟ್ ದ ಕಂಪನಿ ಲೈಫ್. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ 1ಗೆ ಬರೋಣ ನಾವು. FLP ಅಂದರೆ ಏನು? ಫಸ್ಟ್ ಆಫ್ ಆಲ್, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪನಿ ಶುರು ಆಗಿ ಎಷ್ಟು ವರ್ಷ ಆಯಿತು? 1978 ಶುರು ಆಯಿತು. ಅದು ಶುರು ಆಗಿದ್ದು ಕೂಡ ಒಂದು ಕಂಪನಿ ಏನಿದೆ. ಕಂಪನಿ ಮೇಜರ್ ಐಡೆಂಟಿಟಿ ಏನು ಅಂತ ಅಂದರೆ ಅಲೋವೆರಾ ಜೆಲ್ ಮತ್ತು ವೆಲ್ನೆಸ್ ಪ್ರಾಡಕ್ಟ್ಸ್ ಮತ್ತು ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ನ್ಯೂಟ್ರಿಷನ್ ಮೇಲೆ ಕಂಪನಿ ರನ್ ಆಗ್ತಾ ಇರೋದು. ಅಂದರೆ FLPನಲ್ಲಿ ಬಿಸ್ನೆಸ್ ಆಪರ್ಚುನಿಟಿ ಮಾತ್ರ ಅಲ್ಲವೇ ಅಲ್ಲ, ಆ್ಯಕ್ಚುಯಲ್ ಪ್ರಾಡಕ್ಟ್ ಕೂಡ ನಿಮ್ಮ ಕೈಗೆ ಸಿಗುತ್ತೆ. ಆ ಒಂದು ಕೋರ್ ಪ್ರಾಡಕ್ಟಿಂದನೇ ಕಂಪನಿ ನಡೀತಿರೋದು ಕೂಡ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ದೇ ಇರುತ್ತೆ. ಯಾಕಂದರೆ ಕಸ್ಟಮರ್ಸ್ಗೆ ನೀವು ಕೂಡ ಅಬೌಟ್ ಶುರು ಮಾಡಿಸ್ತಿದ್ದೀರಾ, ಜಾಯಿನ್ ಮಾಡಿಸ್ತಿದ್ದೀರಾ ಅಂತಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕಾಗಿರುತ್ತೆ. ಅಂತ ಹೇಳೋದಕ್ಕಿಂತ ಮುಂಚೆ ಏನಿದೆಯಲ್ಲ, ಈ ಪ್ರಾಡಕ್ಟ್ ನಿಮಗೆ ಯಾಕೆ ಯೂಸ್ಫುಲ್ ಅಂತ ಕ್ಲಾರಿಟಿ ಕೊಡ್ತೀನಿ ನೋಡಿ. ಬಿಕಾಸ್ ಯಾಕಂತಂದರೆ ಎಕ್ಸ್ಪ್ಲೈನ್ ಮಾಡೋದೇನಿದೆಯಲ್ಲ ಡಿಫ್ರೆಂಟ್ ವೇ ಒಳಗಡೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಏನಿದೆ. ಐ ವುಡ್ ಸೇ ಪಾಯಿಂಟ್ 1 ಏನು ಅಂತ ಅಂದರೆ ಲಾಂಗ್ ಟರ್ಮ್ ಬ್ರ್ಯಾಂಡ್. ಇದೊಂದು ಕಂಪನಿ 1 ವರ್ಷ 2 ವರ್ಷದಿಂದ ನಡೀತಿಲ್ಲ. ಇದೇನಿದೆ ಇದು ನಾನು ನಿಮ್ಗೆ ಹೇಳಿದ್ನಲ್ಲ, 50 ಇಯರ್ಸ್ ಆಗ್ತಾ ಬರ್ತಾ ಇದೆ. 1978ಇಂದ ಆಪ್ರೇಟ್ ಮಾಡ್ತಾ ಇರೋ ಕಂಪನಿ ಇದು. ಅದು ಕೂಡ ವರ್ಲ್ಡ್ ವೈಡ್ ಒಳಗಡೆ ಎಷ್ಟು ದೇಶದಲ್ಲಿ ನಡೀತಿದೆ, ಅರೌಂಡ್ ರೈಟ್ ನಾವು ಬಂದು ಲೋಕಲಲ್ಲಿ ನಡೀತಿಲ್ಲ ಈ ಕಂಪನಿ. 164+ ಕಂಟ್ರೀಸ್ ಒಳಗಡೆ ರನ್ ಆಗ್ತಿದೆ ರೈಟ್ ನಾವು ಬಂದು. ಎಷ್ಟು ವರ್ಷ ಸರ್ವೈವ್ ಆಗಿರೋ ಬ್ರ್ಯಾಂಡ್ ಅಂತ ಜಸ್ಟ್ ಒಂದ್ಸಲಿ ಥಿಂಕ್ ಮಾಡಿ. ಲಾಂಗಿಟಿವಿಟಿ ಮೇಲೆ ರನ್ ಆಗ್ತಿರೋ ಕಂಪನಿ ಇದು. ಪಾಸಿಟಿವ್ ಸಿಗ್ನಲ್ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಇದೇ ಒಂದು ರಿಮೈಂಡರ್ ನಿಮಗೆ, ಎಷ್ಟು ಹಳೆ ಕಂಪನಿ ಆಗಿರುತ್ತೆ ಅಷ್ಟೇ ಗ್ಯಾರಂಟಿಡ್ ಇನ್ಕಮ್ ಇರುತ್ತೆ. ಎಷ್ಟು ಹೊಸ ಕಂಪನಿ ಆಗಿರುತ್ತೆ, ದೇರ್ ಈಸ್ ನೋ ಗ್ಯಾರಂಟಿ ಆಫ್ ಇನ್ಕಮ್. ಯಾವಾಗ ಬೇಕಂದ್ರೆ ಓಡೋಗ್ಬೋದು. ಅದು ಒಂದು ಕಾಮನ್ ಸೆನ್ಸ್ ಪಾಯಿಂಟ್ ಐ ಕುಡ್ ಸೇ ಫಾರ್ ಯು ಆಲ್. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಐ ಕುಡ್ ಸೇ ಫಾರ್ ಎವ್ರಿ ಒನ್ ಈಸ್ ಸ್ಟ್ರಾಂಗ್ ಪ್ರಾಡಕ್ಟ್ ಏನಿದೆ, ಐಡೆಂಟಿಟಿ ಇದೆ ಇಲ್ಲಿ ನಿಮಗೆ. FLP ಅಂದರೆ ನೆನಪಾಗೋದು ಅಲೋವೆರಾ ಜೆಲ್, ಅದೊಂದು ಬ್ರ್ಯಾಂಡ್ ಐಡೆಂಟಿಟಿ ಪವರ್ಫುಲ್ ಅಂತ. ಆ್ಯಂಡ್ ಇಟ್ ಈಸ್ ದ ರಿಯಾಲಿಟಿ ಐ ಕುಡ್ ಸೇ ಫಾರ್ ಯು ಆಲ್. ನಿಮಗೆ ಕಸ್ಟಮರ್ಗೆ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡೋದು ಒಂದು ಕ್ಲಿಯರ್ ಕ್ಯಾಟಗರಿ ಇರುತ್ತೆ ಇಲ್ಲಿ. ಎಕ್ಸಾಂಪಲ್ ಕೂಡ ಐ ಕುಡ್ ಸೇ ಫಾರ್ ಯು. ಒಬ್ಬ ಕಸ್ಟಮರ್ ವೆಲ್ನೆಸ್ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಇಂಟ್ರೆಸ್ಟೆಡ್ ಇದ್ದಾನೆ. ಅವನಿಗೆ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಿ ಯೂಸೇಜ್ ಮತ್ತು ಪ್ರೈಸ್ ಮತ್ತು ಸೂಟಬಿಲಿಟಿ ಮತ್ತು ಅಫಿಷಿಯಲ್ ಇನ್ಫಾರ್ಮೇಷನ್ ಕೊಡಬಹುದು ನೀವು ಆರಾಮಾಗಿಲ್ಲೇನಿದೆ. ಇದು ರ್ಯಾಂಡಮ್ ರಿಕ್ರೂಟ್ಮೆಂಟ್ಗಿಂತ ಬೆಟರ್ ಅಪ್ರೋಚ್ ಆಗಿರುತ್ತಲ್ವ. ಬೇರೆ ಕಡೆ ರ್ಯಾಂಡಮ್ ರಿಕ್ರೂಟ್ಮೆಂಟ್ ನೀವು ಮಾಡ್ತೀರಾ, ಬಟ್ ಇಲ್ಲಿ ಇನ್ನೂ ಕ್ಲಿಯರ್ ಆ್ಯಂಡ್ ಕ್ಲೀನಾಗಿ ನೀವೇನಿದೆ ವಾಟ್ ಎವರ್ ಅಪ್ರೋಚ್ ಮಾಡ್ತೀರಾ ಫಾರ್ ಯು ಆಲ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಅಂತಂದರೆ ಫಾರ್ ಎವರ್ ಲಿವಿಂಗ್ ಒಳಗಡೆ ನೀವು ಕೆಲಸ ಮಾಡ್ತಿದ್ದೀರಾ ಅವ್ರು ನೀವು ಕೆಲಸ ಮಾಡೋದಕ್ಕೆ ಬರ್ತಿದ್ದೀರಾ ಅಂತಂದರೆ ಇದೊಂದು ಕಸ್ಟಮರ್ ಬಿಸ್ನೆಸ್ ಗೈಸ್. ಓಕೆ, ನಾನು FLPನಲ್ಲಿ ಪರ್ಸ್ನಲಿ ನೋಡೋ ಬಿಗ್ಗೆಸ್ಟ್ ಬಿಸ್ನೆಸ್ ಆ್ಯಂಗಲ್ ಏನು ಅಂತ ಅಂದರೆ, ಕಸ್ಟಮರ್ ಒಬ್ಬರು ವ್ಯಕ್ತಿ ಬಿಸ್ನೆಸ್ ಜಾಯಿನ್ ಮಾಡ್ತಿದ್ದಾರೆ, ಪ್ರಾಡಕ್ಟ್ ಯೂಸ್ ಮಾಡ್ತಾನೆ. ಇಟ್ ಈಸ್ ದ ಮೇನ್ ಪಾಯಿಂಟ್ ಐ ಕುಡ್ ಸೇ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐ ಕುಡ್ ಸೇ ಫಾರ್ ಯು ಆಲ್. ಎಕ್ಸಾಂಪಲ್, ನೀವು ಈ 20 ಪೀಪಲ್ಗೆ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರಿಗೇನಿದೆ ಪರ್ಚೇಸ್ ಮಾಡಿಸೋದು. ಅವರೊಳಗಡೆ ಒಂದು 5 ಜನ ಏನಿದೆ ನಿಮ್ಮ ಹತ್ರ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ, ಪರ್ಚೇಸ್ ಮಾಡಿ ಏನಿದೆ, ಆ್ಯಂಡ್ ಅವ್ರು ಸ್ಯಾಟಿಸ್ಫೈಡ್ ಆಗಿ ಮತ್ತೆ ಆರ್ಡರ್ ಮಾಡ್ತಿದ್ದಾರೆ ಅಂತ ಅಂದರೆ ಅದೊಂದು ಕಸ್ಟಮರ್ ರಿಲೇಷನ್ಶಿಪ್ ಬಿಲ್ಡ್ ಆಯ್ತಿಲ್ಲ ನಿಮ್ಗೇನಿದೆ. ಅದೇ ಒಂದು ಲಾಂಗ್ ಟರ್ಮ್ ಬಿಸ್ನೆಸ್ ಫೌಂಡೇಶನ್ ನಿಮ್ಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ಬಿಡುತ್ತೆ ನಿಮ್ಮ ಫ್ಯೂಚರ್ ಒಳಗಡೆ. ಪಾಯಿಂಟ್ 4 ಅಂತ ಬಂತು ಅಂತ ಅಂದರೆ ಐ ಗುಡ್ ಸೇ ಫಾರ್ ಯು, ಇಟ್ ಈಸ್ ಎ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಯಾವುದೋ ಲೋಕಲ್ ಬ್ರ್ಯಾಂಡ್ ಅಲ್ಲ ಇದು. FLP ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಡೀತಾ ಇದೆ. ಮಲ್ಟಿಪಲ್ ಮಾರ್ಕೆಟ್ಸ್ನಲ್ಲಿ ಬಿಸ್ನೆಸ್ ಪ್ರೆಸೆನ್ಸ್ ಇದೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ದು. ಅದೇ ಬೇರೆ ಕಡೆ ಏನಿದೆ ಅದೇ
ನಾನು ಒಂದು ಥಿಂಗ್ನ ಸಜೆಸ್ಟ್ ಮಾಡ್ತೀನಿ ಅಂದರೂ ಕೂಡ ಯಾರಾದರೂ ಒಂದು ಕಂಪನಿ ಬಗ್ಗೆ 100 ಕಂಟ್ರೀಸ್ಗಿಂತ ಜಾಸ್ತಿ ಕಡೆ ನಡೀತಿದೆ ಅಂತ ಅಂದರೆ ಅವ್ರ 160 ದೇಶಕ್ಕಿಂತ ಜಾಸ್ತಿ ನಡೀತಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಕರೆಂಟ್ ಅಫಿಷಿಯಲ್ ಸೋರ್ಸ್ ಆಫ್ ಇನ್ಕಮ್ ಎಷ್ಟಿರ್ಬೋದು ಅವ್ರು ವೆರಿಫೈ ಮಾಡಿ. ಅವ್ರು ಬೇರೆ ಕಡೆ ಬೇರೆ ಕಂಪನೀಸ್ ಕೂಡ ಹೇಳ್ತಿದ್ದಾರೆ ಅಂತ ಅಂದರೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಭಾಳಷ್ಟು ಥಿಂಗ್ಸ್ನ. ಯು ನೀಡ್ ಟು ವೆರಿಫೈ ಆಲ್ ದೀಸ್ ಥಿಂಗ್ಸ್ ಇನ್ ದ ಚಾಟ್. ರಾಂಗ್ ಹೇಳ್ಬೋದು, ರೈಟ್ ಹೇಳ್ಬೋದು, ಬಟ್ ನೀವೇನಿದೆ ಒಂದು ಗೌರ್ಮೆಂಟ್ ಅಫಿಷಿಯಲ್ ಥಿಂಗ್ಸ್ನ ನೀವು ಚೆಕ್ ಮಾಡ್ಬೋದು. ಈ ಒಂದು ಗೂಗಲ್ ಒಳಗಡೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗೋಣ. ನೆಕ್ಸ್ಟ್ ಏನಿದೆ ಪಾಯಿಂಟ್ 5ಗೆ ಗಾಯ್ಸ್, ಟೀಮ್ ಮತ್ತು ಟ್ರೈನಿಂಗ್ ಏನಿದೆ. ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಪ್ರಾಡಕ್ಟ್ ನಾಲೆಜ್ ಮಾತ್ರ ಏನಿದೆ ಇರೋದಿಲ್ಲ. ಓಕೆ, ಸಾಕಾಗೋದು ಇಲ್ಲ. ಕಮ್ಯುನಿಕೇಷನ್, ಸೇಲ್ಸ್, ಫಾಲೋಅಪ್, ಪ್ರೆಸೆಂಟೇಷನ್, ಕಸ್ಟಮರ್ ಹ್ಯಾಂಡ್ಲಿಂಗ್, ಲೀಡರ್ಶಿಪ್ ಆ್ಯಂಡ್ ಈ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೂ ಕೂಡ ನಿಮಗೆ ನಿಮ್ಮ ಮೆಂಟೋರ್ಸ್ ಸಪೋರ್ಟ್ ಮಾಡಬೇಕಾಗುತ್ತೆ. ಅದು ನಿಮಗೆಲ್ಲಿ ಸಪೋರ್ಟ್ ಮಾಡ್ತಾರೆ. ಟೀಮ್ ಎನ್ವಿರಾನ್ಮೆಂಟ್ ಮತ್ತು ಟ್ರೈನಿಂಗ್ ಸ್ಟ್ರಕ್ಚರ್ ಇದೆಲ್ಲ ಬಿಗಿನರ್ಸ್ಗೆ ಲರ್ನಿಂಗ್ ಮತ್ತು ಕರ್ವ್ ಈಸಿಯಾಗಿರಬೇಕು. ಓಕೆ, ಅದು ನಿಮ್ಗೆ ಇಲ್ಲಿ ಈಸಿಯಾಗಿರುತ್ತೆ, ಬೇರೆ ಕಡೆ ಆ ಥರ ನಿಮ್ಗೆ ಈಸಿಯಾಗಿರೋದಿಲ್ಲ. ಅಫ್ಕೋರ್ಸ್ ಫೇಸ್ ಶೋ ಮಾಡಿ ಅಬೌಟ್ ಪ್ರತಿಯೊಂದು ಕಡೆನೂ ನಿಮ್ಗೇನಿದೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಇವಾಗ ನಾವು ಬರೋಣ ಬೇರೆ ಕಂಪನೀಸ್ ಬಗ್ಗೆ. ಇಷ್ಟೊತ್ತು ಕೂಡ ನಾನು ನಿಮ್ಗೇನಿದೆ ಫಾರ್ ಎವರ್ ಲಿವಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ನಾವು ಕಮ್ ಟು ದ ಅದರ್ ಕಂಪನೀಸ್. ಲೈಕ್ ಚೆಕ್ ಮಾಡೋಣ ಯಾವ ಕಂಪನೀಸ್ ಯಾವ ಥರ ಇದೆ ಅಂತ. ಲೈಕ್ ಇಲ್ಲಿ ನಾನು ಸ್ಟ್ರೈಟಾಗಿ ಹೇಳ್ತೀನಿ ಏನಿದೆ, ನೈಲ್, ಮೋದಿಕೇರ್, MI ಲೈಫ್ ಸ್ಟೈಲ್, ಈ ಥರ ಭಾಳಷ್ಟು ಡಿಫ್ರೆಂಟ್ ಕಂಪನೀಸ್ ಇದೆ ಅಂತ ಒಂದು ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್ನ ಹಿಡ್ಕೊಂಡೇನಿದೆ. ಅವ್ರು ಕರೆಕ್ಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ, ಅವ್ರು ಕರೆಕ್ಟ್ ಇದ್ದಾರೆ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಬಟ್ ಅದರ ಪ್ರಾಸ್ಪೆಕ್ಟ್ಸ್ ಏನಿದೆ, ಕೆಲವು ಕಾಮನ್ ವೀಕ್ನೆಸ್ ಪಾಯಿಂಟ್ಸ್ ಮೇಲೆ ಹಿಟ್ ಮಾಡೇನಿದೆ, ಅವರಲ್ಲಿ ಜಾಯ್ನಿಂಗ್ನ ಮಾಡಿಸ್ಬಿಡ್ತಾರೆ. ಕೇರ್ಫುಲಿ ಚೆಕ್ ಮಾಡಿ ನೀವು ಜಾಯ್ನ್ ಆಗಬೇಕಾಗುತ್ತೆ. ಅಲ್ಲೂ ಕೂಡ ನೀವು ಯಾವುದೇ ಥರ ಜಾಯ್ನ್ ಆಗ್ತಿದ್ದೀರಾ ಅಂತಂದರೆ. ಎಕ್ಸಾಂಪಲ್ ಏನಿದೆ, ರಿಕ್ರೂಟ್ಮೆಂಟ್ ಜಾಸ್ತಿ ಫೋಕಸ್ ಮಾಡ್ತಾರೆ ಪ್ರಾಡಕ್ಟ್ಗಿಂತ ಜಾಸ್ತಿ. ಇಮ್ಯಾಜಿನ್ ಮಾಡಿ ನೋಡಿ, ಜಸ್ಟ್ ಒಬ್ಬ ಪರ್ಸನ್ ಕಂಪನಿಗೆ ಜಾಯ್ನ್ ಆಗ್ತಾನೆ, ಅವನಿಗೆ ಪ್ರಾಡಕ್ಟ್ ಟ್ರೈನಿಂಗಿಂತ ಮೊದಲು ಅವನಿಗೆ 5 ಜನ ಜಾಯ್ನ್ ಮಾಡಿಸ್ಬೇಕು, ಆಗ ನಿಮ್ಗೆ ಇನ್ಕಮ್ ಬರುತ್ತೆ ಅಂತಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಸ್ಕ್ಯಾಮ್ ಆ್ಯಂಡ್ ಫ್ರಾಡ್. ಐ ಕುಡ್ ಸೇ ಫಾರ್ ಯು ಆಲ್. ಇಫ್ ನೀವೇನಿದೆ ಆ ಥರ ನಿಮ್ಗೆ ಹೇಳ್ತಿದ್ದಾರೆ ಅಂತಂದರೆ ಅವರಿಂದ ನಿಮಗೆ ಮತ್ತೆ 5 ಜನ ಜಾಯ್ನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸ್ಟಾಪ್ ಮಾಡಿ. ಇಟ್ ಈಸ್ ಎ ಕಂಪ್ಲೀಟ್ಲಿ ಅ ರೆಡ್ ಫ್ಲ್ಯಾಗ್. ಅಲ್ಲಿ ನಿಮ್ಗೊಂದು ರೆಡ್ ಫ್ಲ್ಯಾಗ್ ಕಾಣಿಸ್ತಾ ಇದೆ. ಕ್ವಶನ್ ಕೇಳಿ ಆ ಪರ್ಸನ್ಗೆ, ಪ್ರಾಡಕ್ಟ್ ಯಾರಿಗೆ ಸರ್ ನಾವು ಸೆಲ್ ಮಾಡಬೇಕಾಗಿರೋದು, ನೀವು ಪ್ರಾಡಕ್ಟ್ ನಮ್ಮನೆ ಕಳಿಸ್ತಿದ್ದೀರಾ ಇಲ್ವಾ? ಆಸ್ಕ್ ದೆಮ್ ದ ಕ್ವಶನ್. ಬಿಸ್ನೆಸ್ನಲ್ಲಿ ಕಸ್ಟಮರ್ ಇರಬೇಕು, ರಿಕ್ರೂಟ್ಮೆಂಟ್ ಮಾತ್ರ ಇರಬಾರ್ದು. ಅಲ್ಲೇನಿದೆ ಕಸ್ಟಮರ್ ಇರಬೇಕು, ಬಿಸ್ನೆಸ್ ಅಲ್ವೇ ಕಸ್ಟಮರ್ಸ್ ಇಲ್ಲದೆ ಅಲ್ಲೇನಿದೆ ಆ್ಯಂಡ್ ಪ್ರಾಡಕ್ಟ್ ಇಲ್ಲದೆ ಅಲ್ಲಿ ನಡೀತಿದೆ ಅಂತಂದರೆ ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಗೈಡ್, ಇಟ್ ಈಸ್ ಎ ಸ್ಕ್ಯಾಮ್. ಐ ಕುಡ್ ಸೇ ವಾಟ್ ಎವರ್ ಇಟ್ ಈಸ್, ಯಾವುದೇ ಒಂದು ಕಂಪನಿ ಆಗಲಿ ಅದು. ಓಕೆ, ಆ್ಯಂಡ್ ಎಕ್ಸಾಂಪಲ್ ಟು ಬಿಗ್ ಇನ್ಕಮ್ ಕ್ಲೇಮ್ಸ್ ಮಾಡ್ತಾರೆ ನಿಮಗೆ. ನಾನು ಇಷ್ಟು ದುಡ್ದಿದ್ದೀನಿ ಅಬೌಟ್ ಏನಿದೆ, ಇನ್ಕಮ್ ಅಷ್ಟು ಬಂದಿದೆ, ನೀನು ಕೂಡ ಇಷ್ಟು ಅರ್ನಿಂಗ್ ಮಾಡ್ಬೋದು, ನೆಕ್ಸ್ಟ್ ಮಂತ್ ನಿಂಗೆ ಇಷ್ಟು ಬಂದುಬಿಡುತ್ತೆ, 1 ಲಕ್ಷ ದುಡಿಬೋದು. ಒಬ್ಬ ಡಿಸ್ಟ್ರಿಬ್ಯೂಟರ್ ನಿಮಗೆ ಹೇಳ್ತಿದ್ದಾನೆ, ನಾನು ಅಬೌಟ್ 1 ಲ್ಯಾಕ್ ರುಪೀಸ್ ಅರ್ನ್ ಮಾಡ್ತಾಯಿದ್ದೀನಿ, ಅದನ್ನು ನೀನು ನೋಡಿ ಏನಿದೆ ನೆಕ್ಸ್ಟ್ ಜಾಯ್ನ್ ಆದರೆ 1 ಲ್ಯಾಕ್ ರುಪೀಸ್ ನೀನು ಕೂಡ ಅರ್ನಿಂಗ್ ಮಾಡ್ಬೋದು ಅಂತ ಅಸಂಪ್ಷನ್ ನಿಮ್ಗೆ ಕೊಡ್ಬೋದಾ ಮುಂದೆ ಇರೋ ಪರ್ಸನ್? ಅವ್ನ ಎಕ್ಸ್ಪೆನ್ಸಸ್ ಎಷ್ಟಿದೆ, ಅವ್ನ ಸೇಲ್ಸ್ ಎಷ್ಟಿದೆ, ಅವ್ನ ಟೀಮ್ ಎಷ್ಟಿದೆ, ಅವ್ನು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾನೆ, ಇವೆಲ್ಲ ಗೊತ್ತಿಲ್ಲ ನಿಮಗೆ, ಡೈರೆಕ್ಟ್ಲಿ ಜಾಯ್ನ್ ಆಗಿಬಿಡ್ತಿದ್ದೀರಾ ಅಂತಂದರೆ ಅಫ್ಕೋರ್ಸ್ ನಿಮ್ಮ ಮೇಲೆ ಒಂದು ರೆಡ್ ಫ್ಲ್ಯಾಗ್ ಕುಳಿಸಿದ್ದಾರೆ ಮುಂದಿರೋ ಪರ್ಸನ್. ಹಿಡಿತಾ ಇನ್ಕಮ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮುಂದಿರೋ ಪರ್ಸನ್ ಹತ್ರ. ಆ್ಯಾವ್ರೇಜ್ ಇನ್ಕಮ್ ಚೆಕ್ ಮಾಡಿ ಮುಂದಿರೋ ಪರ್ಸನ್ದು. ಯಾವುದೇ ಕಂಪನೀಸ್ಗೆ ಜಾಯ್ನ್ ಆಗೋದಕ್ಕಿಂತ ಮೊದಲೇನಿದೆ ಇನ್ಕಮ್ ಕ್ಲೈಮ್ಸ್ನ ವೆರಿಫೈ ಮಾಡಿ ಕಂಪ್ಲೀಟ್ಲಿ ಸ್ಟೆಪ್ ಬೈ ಸ್ಟೆಪ್ ಏನಿದೆ. ನೆಕ್ಸ್ಟ್ ಎಕ್ಸಾಂಪಲ್ 3, ಫೋರ್ಸ್ಡ್ ಪ್ರಾಡಕ್ಟ್ ಪರ್ಚೇಸ್. ಮುಂದಿರೋ ಪರ್ಸನ್ ಫೋರ್ಸ್ಡ್ ಪ್ರಾಡಕ್ಟ್ ಪರ್ಚೇಸ್ ನಿಮ್ಮನ್ನು ಮಾಡಿಸ್ಬೋದು. ಸಪೋಸ್ ಕಂಪನಿ ಒಳಗಡೆ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಏನಿದೆ ರಿಕ್ವೈರ್ಮೆಂಟ್ಗಿಂತ ಹೆಚ್ಚು ಪ್ರಾಡಕ್ಟ್ಸ್ನ ಪರ್ಚೇಸ್ ಕೂಡ ಮಾಡಿಸ್ಬೋದು ನಿಮ್ಮ ಹತ್ರ. ಓಕೆ, ಆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ನೀವು ಈ ಪ್ರಾಡಕ್ಟ್ನ ನಾವು ಕಸ್ಟಮರ್ಸ್ಗೆ ಸೆಲ್ ಮಾಡ್ತೀನಾ ಅಥವಾ ನಾನೇ ಸ್ಟಾಕ್ನ ಇಟ್ಕೊಂಡಿರ್ತೀನ, ಅವ್ರು ನಾನೇ ಇನ್ವೆಂಟ್ರಿನ ನನ್ನ ತಲೆ ಮೇಲೆ ಇಟ್ಕೊಂಡಿರ್ತೀನ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಇಟ್ಟಿರ್ತೀನಿ, ಮನೆ ಒಳಗಡೆ ಇಟ್ಟಿರ್ತೀನ. ಯು ಜಸ್ಟ್ ನೀಡ್ ಟು ಚೆಕ್ ದ ಇನ್ವೆಂಟ್ರಿ ಸೆಲ್ ಆಗೋದಕ್ಕಿಂತ ಮುಂಚೆ ಏನಿದೆ ಬಿಸ್ನೆಸ್ ಪ್ರಾಫಿಟ್ ಆಗುತ್ತಾ ಇಲ್ವಾ, ಲಾಸ್ ಆಗುತ್ತಾ, ಅದೆಲ್ಲ ನಿಮ್ಮ ಎಕ್ಸ್ಪೆನ್ಸಸ್ ಮೇಲೆ ಎಷ್ಟು ಹೋಗುತ್ತಾ, ಯು ನೀಡ್ ಟು ಚೆಕ್ ಎವ್ರಿಥಿಂಗ್. ಎಕ್ಸಾಂಪಲ್ 4, ಟೂ ಮೆನಿ ಪ್ರಾಡಕ್ಟ್ಸ್, ಭಾಳಷ್ಟು ಪ್ರಾಡಕ್ಟ್ಸ್ ಇದೆ, ಯಾವುದೇ ಥರ ಕ್ಲಿಯರ್ ಪೊಸಿಷನಿಂಗ್ ನಿಮ್ಮ ಕ್ಲಾರಿಟಿ ಕೊಟ್ಟಿಲ್ಲ ಮುಂದಿರೋ ಪರ್ಸನ್ ಬಂದು ಅಂತ ಅಂದರೆ ಇದನ್ನು ಕೂಡ ನೀವು ಚೆಕ್ ಮಾಡಬೇಕು. ಲೈಕ್ ಒಂದು ಕಂಪನಿ ಒಳಗಡೆ ತುಂಬ ಕ್ಯಾಟಗರೀಸ್ ಇರ್ಬೋದು, ಲೈಕ್ ಹೋಮ್ ಕೇರ್, ಬ್ಯೂಟಿ ಕೇರ್ ಆ್ಯಂಡ್ ವೆಲ್ನೆಸ್ ಆ್ಯಂಡ್ ನ್ಯೂಟ್ರಿಷನ್, ಪರ್ಸ್ನಲ್ ಕೇರ್, ಈ ಥರ ಭಾಳಷ್ಟು ಕ್ಯಾಟಗರೀಸ್ ಇರ್ಬೋದು, ಇವೆಲ್ಲವೂ ಇರ್ಬೋದು. ಬಟ್ ಅದು ಆಟೋಮೆಟಿಕಲಿ ಒಳ್ಳೆಯದು ಅಂತ ಅಲ್ಲ, ಕೆಟ್ಟದು ಅಂತಲೂ ಅಲ್ಲ, ಆದರೆ ಬಿಗಿನರ್ಸ್ಗೆ ಚಾಲೆಂಜ್ ಆಗಿರುತ್ತೆ. ಇದನ್ನು ಯಾವ ಥರ ನಾವೇನಿದೆ ರೀಟೇಲ್ ಮಾಡೋದೇ ಆಗಲಿ ಅವ್ರು ನಾವು ಸೇಲ್ಸ್ನ ಮಾಡೋದೇ ಆಗಲಿ, ಇದು ಕಸ್ಟಮರ್ಸ್ಗೆ ಎಕ್ಸಾಕ್ಟ್ಲಿ ಸೆಲ್
ಮಾಡೋಕ್ಕಾಗುತ್ತಾ ಅವ್ರು ಮಾಡೋಕ್ಕಾಗೋದಿಲ್ವಾ? ಯು ನೀಡ್ ಟು ಚೆಕ್ ಎವ್ರಿಥಿಂಗ್. FLP ಒಳಗಡೆ ಅಲೋವೆರಾ ಜೆಲ್ ಇದೆ, ವೆಲ್ನೆಸ್ ಐಡೆಂಟಿಟಿ ಇದೆ, ರಿಲೇಟಿವ್ಲಿ ನೀವು ಕ್ಲಿಯರ್ ಮಾಡ್ಬೋದು. ಆಗಿರೋದ್ರಿಂದ ನೀವು ಪೊಸಿಷನಿಂಗ್ ಕೂಡ ಏನಿದೆ ಅಡ್ವಾಂಟೇಜ್ ಆಗಿರ್ಬೋದು ನಿಮಗೇನಿದೆ. ಬಟ್ ಬೇರೆ ಕಡೆ ಆ ಒಂದು ಅಡ್ವಾಂಟೇಜ್ ಇದೆಯೋ ಇಲ್ವೋ ಐ ಡೋಂಟ್ ನೋ. ಓಕೆ, ಎಕ್ಸಾಂಪಲ್ 5 ಹಿಡನ್ ಕಾಸ್ಟ್ ಚೆಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಫೀ ಇದೆಯಾ? ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಒಳಗಡೆ 0 ರಿಜಿಸ್ಟ್ರೇಷನ್ ಫೀ, ಯಾವುದೇ ಥರ ರಿಜಿಸ್ಟ್ರೇಷನ್ ಫೀ ಇಲ್ಲ. ಬೇರೆ ಕಡೆ ರಿಜಿಸ್ಟ್ರೇಷನ್ ಫೀ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲ ಅಂತಂದರೂ ಕೂಡ ಇದೆ ಅಂತ ನಿಮ್ಗೆ ಸ್ಕ್ಯಾಮ್ ಮಾಡ್ಬೋದು ಕೆಲವೊಂದು ಕಡೆ ಏನಿದೆ. ಇದು ಕೇಳೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಆ್ಯಕ್ಚುಲಾಗಿ ಬಿಸ್ನೆಸ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಡಕ್ಟ್ ಪರ್ಚೇಸ್ ಎಷ್ಟಿರುತ್ತೆ, ಡೆಲಿವರಿ ಚಾರ್ಜ್ ಎಷ್ಟಿರುತ್ತೆ, ಟ್ರಾವೆಲಿಂಗ್ ಎಷ್ಟು ಹೋಗ್ಬಿಡುತ್ತೆ, ನೆಕ್ಸ್ಟ್ ಸ್ಯಾಂಪಲ್ಸ್ ಎಷ್ಟು ಹೋಗ್ಬಿಡುತ್ತೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಎಷ್ಟು ಹೋಗ್ಬಿಡುತ್ತೆ, ಈವೆಂಟ್ಸ್ಗೆ ಎಷ್ಟು ಹೋಗ್ಬಿಡುತ್ತೆ, ಸಪ್ರೇಟಾಗಿ ಏನಾದರೂ ಅವರು ದೊಡ್ಡ ಅಬೌಟ್ ಟೀಮ್ ಏನಾದರೂ ಇಟ್ಕೊಂಡಿದ್ದಾರೆ ಅಂತಂದರೆ ಈವೆಂಟ್ಸ್ಗೆ ಎಷ್ಟು ಹೋಗ್ಬಿಡುತ್ತೆ, ಟ್ರೈನಿಂಗ್ ಎಷ್ಟು ಹೋಗ್ಬಿಡುತ್ತೆ, ಮೊಬೈಲ್ ಫೋನ್, ನೆಕ್ಸ್ಟ್ ಇಂಟರ್ನೆಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆ್ಯಕ್ಚುಯಲ್ ಪ್ರಾಫಿಟ್ ನಮ್ಮ ಕೈಗೆ ಎಷ್ಟು ಬಂತು, ಈ ಕ್ಯಾಲ್ಕುಲೇಷನ್ ಎಲ್ಲ ಕಂಪನೀಸ್ಗೂ ಕೂಡ ಮಾಡ್ಬೋದು ನೀವು. ಪ್ರತಿಯೊಂದು ಕಡೆಯೂ ಕೂಡ ನೀವೆಲ್ಲೇ ಜಾಯ್ನ್ ಆಗ್ತಿದ್ದೀರಾ, ಎಲ್ಲ ನೀವು ಫಾರ್ ವಾಟ್ ಎವರ್ ನೀವು ಎಲ್ಲೇ ಒಂದು ಕಡೆ ಬಿಸ್ನೆಸ್ನ ನೀವು ಶುರು ಮಾಡ್ತಿದ್ದೀರಾ ಅಂದರೂ ಕೂಡ. ಸೊ ವೈ FLP? ಈಗ ನಾವು ಬರೋಣ, ಯಾಕೆ ನಾವು FLPನ ಚೂಸ್ ಮಾಡಬೇಕು ಅಂತ. ಈಗ ಸಿಂಪಲಾಗಿ ಹೇಳಬೇಕು ಅಂತಂದರೆ ರೀಕ್ಯಾಪ್ ಮಾಡೋಣ. FLP ಒಳಗಡೆ ಏನಿದೆ 1978ಇಂದ ನಡೀತಾ ಇದೆ, 50 ವರ್ಷ ಆಗ್ತಾ ಬರ್ತಾಯಿದೆ ಕಂಪನಿಗೆ. ಬೇರೆ ಯಾವ್ದು ಕಂಪನಿ ಕೂಡ ಇಷ್ಟೊತ್ತು ನಿಮಗೆ ಭಾಳಷ್ಟು ಕಂಪನೀಸ್ ಹೆಸರು ಹೇಳಿದೆ, ಯಾವ ಕಂಪನಿನೂ ಕೂಡ ಲಾಂಗ್ ಟರ್ಮ್ ಅಷ್ಟು ರನ್ ಆಗಲೇ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಕಾಲದಿಂದ, ಅಜ್ಜಿ ತಾತನ ಕಾಲದಿಂದ ನಡೀತಿರೋ ಕಂಪನಿ ಗಾಯಿಸಿದು. ಓಕೆ, ಸ್ಟ್ರಾಂಗ್ ಅಲೋವೆರಾ ಬ್ರ್ಯಾಂಡ್ ಐಡೆಂಟಿಟಿ ಇದೆ 165 ದೇಶಕ್ಕಿಂತ ಭಾಳಷ್ಟು ದೇಶದೊಳಗಡೆ. ಪ್ರತಿ ವರ್ಷ ಏನಿದೆಯಲ್ಲ, ನಾನು ಆವಾಗಲೇ 144 ಅಂತ ಹೇಳಿದೆ, 164 ಅಂತ ಹೇಳಿದೆ, ಆಮೇಲೆ 165 ಅಂತ ಹೇಳಿದೆ. ಬಿಕಾಸ್ ಎವ್ರಿ ಇಯರ್ ಏನಿದೆಯಲ್ಲ ನಮ್ಮ ಕಂಪನಿ ಡಿಫ್ರೆಂಟ್ ಕಂಟ್ರೀಸ್ ಒಳಗಡೆ ಎಕ್ಸ್ಪ್ಯಾಂಡ್ ಮಾಡ್ತಾನೇ ಇದೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ದ್ಯಾಟ್ಸ್ ವೈ ಐ ಆಮ್ ಸೇಯಿಂಗ್ ದ ಡಿಫ್ರೆಂಟ್ ನಂಬರ್ಸ್. ಕಮ್ಮಿ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಇದೆ ಕಂಪನಿದೇನಿದೆ. ಇನ್ನು ಯಾವುದೇ ಕಂಪನಿ ಇಷ್ಟೊತ್ತು ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಇದೆಯಾ, ಯಾವಾಗ ಎಲ್ಲಿ ಬೇಕಂದ್ರೂ ಮುಚ್ಕೊಂಡು ಹೋಗ್ಬೋದು. ಇವಾಗ ನಾನು ರೀಸೆಂಟ್ಲಿ ಭಾಳಷ್ಟು ಬ್ರ್ಯಾಂಡ್ ಶುರು ಆಗಿಬಿಡುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಆದಿವಾಸಿ ಹೇರ್ ಆಯಿಲ್ ಅಂತ ನೋಡಿದ್ರಿ, ಇಂಡಿಯಾ ಒಳಗಡೆ ಭಾಳಷ್ಟು ಸ್ಕ್ಯಾಮ್ಸ್ ನಡೀತಾ ಇದೆ. ಆದಿವಾಸಿ ಹೇರ್ ಆಯಿಲ್ 2 ವರ್ಷ ಬಂತು, ರೈಟ್? ಭಾಳಷ್ಟು ಕಡೆ ನೋಡಿದ್ರಿ, ಅಬೌಟ್ ಎಣ್ಣೆ ಹಾಕಿದ ತಕ್ಷಣ ಪ್ರತಿಯೊಂದು ಕಡೆನೂ ಕೂಡ ನಿಮ್ಗೇನಿದೆ ಕೂದಲು ಬಂದುಬಿಡುತ್ತೆ ಅಂತ ಹೇಳ್ತಾರೆ. ತಲೆ ಒಳಗಡೆ ಎಲ್ಲಿ ಕೂದಲಿಲ್ಲ ಅಂದರೂ ಕೂದಲು ಬಂದುಬಿಡುತ್ತೆ ಅಂತ ಹೇಳಿದ್ರು. ಭಾಳಷ್ಟು ಕಡೆ ಪ್ರಮೋಷನ್ ಮಾಡಿದ್ರು, ದೊಡ್ಡ ಇನ್ಫ್ಲುಯೆನ್ಸರ್ನ ಹಿಡ್ಕೊಂಡ್ರು, ಪ್ರಮೋಷನ್ಸ್ನ ಮಾಡಿದ್ರು. 1 ವರ್ಷ ನಡೀತು, 2 ವರ್ಷ ನಡೀತು, ಯಾರಿಗೂ ಕೂಡ ರಿಸಲ್ಟ್ ಬಂದಿಲ್ಲ. ನೆಕ್ಸ್ಟ್ ಆಮೇಲೆ ಅದರಿಂದ ಕಂಪನೀಸ್ ಕಡೆಯಿಂದ 100 ಕೋಟಿ 200 ಕೋಟಿ ದುಡ್ಡು ಮಾಡಿಕೊಂಡ್ರೆ ನೆಕ್ಸ್ಟ್ ಏನಾಯಿತು? ಕಂಪನಿ ಮುಚ್ಚೋಯ್ತು, ಕ್ಲೋಸ್ ಆಯಿತು. ನಿಮಗೇನಾದರೂ ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಕಡೆನೂ ಕೂಡ. ಅಷ್ಟೇನಿದೆ, ಈ ಥರ ಭಾಳಷ್ಟು ಕಂಪನೀಸ್ ಬಂತು. ಟ್ಯಾನಿಂಗ್ ಪ್ರಾಡಕ್ಟ್ಸ್ ಬರುತ್ತೆ ಏನಿದೆ ಪ್ರತಿಯೊಂದು ಕಡೆನೂ ಕೂಡ. ಟ್ಯಾನ್ ನಿಮ್ಗೇನಿದೆ ವಿತಿನ್ ವೀಕ್ ಒಳಗಡೆ, ವಿತಿನ್ ಡೇ ಒಳಗಡೆ ರಿಮೂವ್ ಆಗಿಬಿಡುತ್ತೆ ಅಂತ. 1 ವರ್ಷ ನಡೆಯುತ್ತೆ, 2 ವರ್ಷ ನಡೆಯುತ್ತೆ. ಕಂಪನಿ ಮೇಲೆ ಇರೋ ಟಾಪ್ ಪರ್ಸನ್ ಅವರು ದುಡ್ಡು ಮಾಡ್ಕೊತಾರೆ ಅದರಿಂದ. ಆ್ಯಂಡ್ ಎಂಡ್ ಆಫ್ ದ ಡೇ ಯಾರೆಲ್ಲ ಶುರು ಮಾಡಿರ್ತಾರೆ ಅದರಿಂದ ದುಡ್ಡು ಮಾಡೋದಕ್ಕಾಗೋದಿಲ್ಲ. ದ್ಯಾಟ್ಸ್ ವೈ ಐ ಆಮ್ ಕ್ಲಿಯರಿಂಗ್ ಎವ್ರಿ ಸಿಂಗಲ್ ಪಾಯಿಂಟ್ಸ್. ಇವಾಗ ಶುರು ಆಗಿರೋ ಕಂಪನೀಸ್ ಏನಿದೆ ಲಾಸಲ್ಲಿ ನಡೀತಿರ್ಬೋದು, ಯಾವುದೋ ಇನ್ವೆಸ್ಟ್ಮೆಂಟ್ಸ್ನ ಬೇರೆ ಕಡೆಯಿಂದ ತೊಗೊಂಡು ನಡೀತಿರ್ಬೋದು. ಫಾರ್ ಎವರ್ ಹಂಗೆ ನಡೀತಿಲ್ವಾ? ಅಫ್ಕೋರ್ಸ್ ನಡೀತಿಲ್ಲ ಗಾಯ್ಸ್. ನಮ್ಮದೇ ಕಂಪನೀಸ್ ಭಾಳಷ್ಟು 5 ಸ್ಟಾರ್ ಹೋಟೆಲ್ಸ್ ಬಿದ್ದಿದೆ, ಎಷ್ಟೋ ಅಸೆಟ್ಸ್ ಬಿದ್ದಿದೆ. ಆ್ಯಂಡ್ ಲಾಸಲ್ಲಿ ನಡೆಯೋಕ್ಕಾಗುತ್ತಂದರೆ ಹೋಗ್ಲಿ, ಕಾಮನ್ ಸೆನ್ಸ್ ಏನಿದೆ. ಓಕೆ, ಸ್ಟ್ರಾಂಗ್ ಅಲೋವೆರಾ ಬ್ರ್ಯಾಂಡ್ ಐಡೆಂಟಿಟಿ ಇದೆ. ವೆಲ್ನೆಸ್, ನ್ಯೂಟ್ರಿಷನ್, ಪರ್ಸ್ನಲ್ ಕೇರ್, ಪೋರ್ಟ್ಫೋಲಿಯೋ ಅಷ್ಟು ಇಷ್ಟು ಇಲ್ಲ, ಭಾಳ ದೊಡ್ಡದಾಗಿದೆ ನಮ್ಮದು. ಇಂಟರ್ನ್ಯಾಷನಲ್ ಪ್ರೆಸೆನ್ಸ್, ಸಣ್ಣ ಪುಟ್ಟ ಹಳ್ಳಿ ಒಳಗಡೆ ಪ್ರೆಸೆನ್ಸ್ ಇಟ್ಕೊಂಡಿಲ್ಲ ರಜಾ. ಪ್ರಾಡಕ್ಟ್ ಬೇಸ್ಡ್ ಕಸ್ಟಮರ್ ಅಪ್ರೋಚ್ ನಡೀತಿದೆ ನಮ್ಮ ಕಂಪನಿ ಒಳಗಡೆ. ನಾನು ನೀನು ಶುರು ಮಾಡಿಸ್ತೀನಿ, ನೀನೊಬ್ಬನ ಶುರು ಮಾಡಿಸು, ಅಲ್ಲಿಂದ ನಿಂಗೆ ದುಡ್ಡು ಬಂದುಬಿಡುತ್ತೆ. ಇಲ್ಲ, ಹಂಗೆ ಬರೋದಿಲ್ಲ ಬರಾಜ. ಪ್ರಾಡಕ್ಟ್ ಬೇಸ್ಡ್, ಪ್ರಾಡಕ್ಟ್ ಏನಿದೆ ಪರ್ಚೇಸ್ ಆಯಿತು ಆಗಲೇ ನಿಮಗೆ ಇಲ್ಲಿ ಇನ್ಕಮ್ ಬರೋದು. ಪ್ರಾಡಕ್ಟ್ ಸೇಲ್ಸ್ ಆಯಿತು ಆಗಲೇ ಇನ್ಕಮ್ ಬರೋದು. ರಿಪೀಟ್ ಪರ್ಚೇಸ್ ಕೂಡ ಇಲ್ಲಿ ಪೊಟೆನ್ಷಿಯಲ್ ಇದೆ. ಇಲ್ಲಿ ಬೇರೆ ಕಡೆ ಅಷ್ಟಿಲ್ಲದೆ ಇರ್ಬೋದು. ಬಿಕಾಸ್ ಬೇರೆ ಒಂದು ಕಂಪನಿ ಪ್ರಾಡಕ್ಟ್ಸ್ ಎಲ್ಲ ಏನಿದೆಯಲ್ಲ, ಯಾವುದೋ ಒಂದು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ, ಅಲ್ಲಿಂದ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಮೇಲೆ ಅವ್ರದ್ದು ಸ್ಟಿಕ್ಕರಿಂಗ್ ಮಾಡಿ ಸೆಲ್ ಮಾಡಿಬಿಡ್ತಾರೆ. ಬಟ್ ನಮ್ಮ ಕಂಪನಿ ಪ್ರಾಡಕ್ಟ್ ಏನಿದೆಯಲ್ಲ ಬೆಸ್ಟ್. ಹಂಗೆ ಹೆಂಗೆ ಅಂತ ಹೇಳ್ತಿಲ್ಲ, ಐ ಆಮ್ ಸೇಯಿಂಗ್ ದ ಟ್ರೂತ್. ನೀವೇನಿದೆ ಹೋಗಿ ಚೆಕ್ ಮಾಡ್ಕೊಬೋದು. ಹನಿ ಬೆಳೆಯೋದಕ್ಕೂ ಕೂಡ ಒಂದು ಐಲ್ಯಾಂಡ್ ಪರ್ಚೇಸ್ ಮಾಡಿದರೆ ಆ ಐಲ್ಯಾಂಡ್ ಒಳಗಡೆ ಹನಿ ಬೆಳೀತಾ ಇರೋದು. ಇನ್ನು ಅಲೋವೆರಾಗೆ ಬಂದ್ರಿ ಅಂತ ಇಟ್ಕೊಳ್ಳಿ. ಇಫ್ ಇಟ್ ಈಸ್ ಕಮ್ ಟು ದ ಅಲೋವೆರಾ ಆಲ್ಸೋ, ಅದಕ್ಕೊಂದು ಸಪ್ರೇಟ್ ಸ್ಟೇಟ್ ಇದೆ ಗಾಯ್ಸ್. ಆ ಸ್ಟೇಟ್ ಒಳಗಡೆ ಕಂಪ್ಲೀಟ್ ಏನಿದೆಯಲ್ಲ ಅಲೋವೆರಾನ ಬೆಳೀತಾ ಇರೋದು ಕೂಡ. ವಾಟ್ ಅಬೌಟ್ ಯು? ಬೇರೆ ಒಂದು ಕಂಪನೀಸ್ ಯಾವ ಥರ ನಡೀತಿದೆ, ಬೇರೆ ಒಂದು ಅದ್ರ ಮೇಲೆ ಏನಿದೆ ಸ್ಟಿಕ್ಕರಿಂಗ್ ಮಾಡ್ತಿದ್ರೆ, ಏನು ಮಾಡ್ತಿದ್ರೆ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಯಾವುದೋ ಪ್ರಾಡಕ್ಟ್ ₹100 ಪ್ರಾಡಕ್ಟ್ನ ₹200 ಮಾರೋದು, ₹500 ಮಾರೋದು. ₹2 ಕಂಪನಿ ಏನಿದೆ ₹2000 ಬಗ್ಗೆ ಮಾತಾಡುತ್ತೆ.
ಇವಾಗ ಇಷ್ಟೊತ್ತು ಹೇಳ್ತಿದ್ನಲ್ಲ ಬೇರೆ ಕಂಪನೀಸ್, ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು ಕೂಡ. ಓಕೆ, ರಿಪೀಟ್ ಪರ್ಚೇಸ್ ಪೊಟೆನ್ಷಿಯಲ್ ಕೂಡ ಇಲ್ಲಿ ನಿಮಗಿದೆ. ಟೀಮ್ ಬಿಲ್ಡಿಂಗ್ ಮತ್ತು ಟ್ರೈನಿಂಗ್ ಆಪರ್ಚುನಿಟಿ ಕೂಡ ಇಲ್ಲಿ ನಿಮಗಿರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡೆಲ್ ಕೂಡ ಇಲ್ಲಿ ನಿಮ್ಗೆ ಆಪರ್ಚುನಿಟಿ ಇದೆ. ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಇದು. ಓಕೆ, ಮತ್ತು ಇನ್ನೂ ಒಂದು ಥಿಂಗ್ ಹೇಳಬೇಕು ಅಂತ ಅಂದರೆ, ಆಪರ್ಚುನಿಟಿ ಅಂತೂ ನಿಮಗೇನಿದೆ ಇಲ್ಲಿ ಗ್ಯಾರಂಟಿ ಇದ್ದೇ ಇದೆ. ಗ್ರೋತ್ ಆಗಲೇಬೋದು, ಎಫರ್ಟ್ ಹಾಕಿದ್ದೀರಾ ಅಂದರೆ ಮಾತ್ರ. ನೀವು ವರ್ಕ್ ಮಾಡ್ತೀನಿ, ಕಸ್ಟಮರ್ನ ಬಿಲ್ಡ್ ಮಾಡಬೇಕು, ಸ್ಕಿಲ್ಸ್ನ ನೀವು ಡೆವಲಪ್ ಮಾಡಬೇಕಾಗುತ್ತೆ, ಕನ್ಸಿಸ್ಟೆನ್ಸಿ ನೀವು ಇರಲೇಬೇಕು ನಿಮ್ಮೊಳಗಡೆ, ಆಗಲೇ ನೀವು ಇಲ್ಲಿ ಗ್ರೋತ್ ಆಗೋದಕ್ಕಾಗೋದು. ಫೈನಲ್ ಕಂಪ್ಯಾರಿಸನ್ ನಾನು ನಿಮ್ಗೆ ಹೇಳೋದೇನು ಅಂತ ಅಂದರೆ, ಸೊ FLP ವರ್ಸಸ್ ಅದರ್ ಕಂಪನೀಸ್ ಅಂತ ಅಂದರೆ, ಬೇರೆ ಕಂಪನಿ ಏನಿದೆಯಲ್ಲ, ಕಂಪನಿ ನೇಮ್ ಮಾತ್ರ ನೋಡಿ ಜಾಯ್ನ್ ಆಗೋದಕ್ಕೆ ಹೋಗಬೇಡಿ. ನೀವು ಯಾರೇ ಒಬ್ಬರು ಜಾಯ್ನ್ ಆಗ್ತಿದ್ದೀರಾ ಅಂತಂದರೆ ಕಂಪೇರ್ ಮಾಡಬೇಕಾಗಿರೋದು ನೀವೇನಿದೆ ಪ್ರಾಡಕ್ಟ್ಸ್. ನೀವು ಕೂಡ ಪರ್ಚೇಸ್ ಮಾಡ್ತಾರೆ, ಕಾಮನ್ ಸೆನ್ಸ್ ಗೊತ್ತಿರಲಿ. ವರ್ಲ್ಡ್ಸ್ ಬೆಸ್ಟ್ ಅಲೋವೆರಾ ಜೆಲ್ ಅಂತ ಚೆಕ್ ಮಾಡಿ, ಫಾರ್ ಎವರ್ ಲಿವಿಂಗ್ ಅಂತ ಬರುತ್ತೆ. ವರ್ಲ್ಡ್ಸ್ ಬೆಸ್ಟ್ ಟೂತ್ ಜೆಲ್ ಅಂತ ಚೆಕ್ ಮಾಡಿ, ಫಾರ್ ಎವರ್ ಲಿವಿಂಗ್ ಅಂತ ಬರುತ್ತೆ. ಕಾಮನ್ ಸೆನ್ಸ್ ಎರಡು ಹೇಳಿದೆ ನಾನು. ವರ್ಲ್ಡ್ಸ್ ಬೆಸ್ಟ್ ಹನಿ ಅಂತ ಚೆಕ್ ಮಾಡಿ, ಫಾರ್ ಎವರ್ ಲಿವಿಂಗ್ ಅಂತ ಬರುತ್ತೆ. ರೀಸೆಂಟ್ಲಿ ಭಾಳಷ್ಟು ಕಂಪನೀಸ್ದು FSSAI ಎಲ್ಲ ಕಡೆ ರೈಡ್ ಮಾಡ್ತಾ ಇದೆ. ಹನಿ ಬಂದು ಬ್ಯಾನ್ ಆಗ್ತಾ ಇದೆ, ಇನ್ನೂ ಭಾಳಷ್ಟು ಅಲೋವೆರಾ ಜೆಲ್ ಕೂಡ ಬ್ಯಾನ್ ಆಗ್ತಾಯಿದೆ. ಬಟ್ ಫಾರ್ ಎವರ್ ಲಿವಿಂಗ್ದು ಎಲ್ಲ ಕಡೆ ಇನ್ನೂ ರನ್ ಆಗ್ತಾಯಿದೆ. ರೀಸನ್ FSSAI ಕೂಡ ಬಿಟ್ಟು ಅಬೌಟ್ ಅದನ್ನು ಮುಂದಕ್ಕೆ ತಳ್ತಾ ಇದೆ. ಯು ನೋ ವೈ? ಬಿಕಾಸ್ ಇಟ್ ಈಸ್ ದ ಬೆಸ್ಟ್ ಐ ಕುಡ್ ಸೇ. ಹೋಗಿ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಪ್ರೈಸ್ ಎಷ್ಟಿದೆ, ಮಾರ್ಜಿನ್ ಎಷ್ಟು ಬರುತ್ತೆ, ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ, ಕಾಂಪನ್ಸೇಷನ್ ಮಾಡ್ತಾರಾ ಮಾಡಲ್ವಾ ಇವರು, ರೀಫಂಡ್ ಪಾಲಿಸಿ ಯಾವ ಥರ ಇದ್ರದೆ, ಈ ಒಂದು ಕಂಪನಿ ಇದ್ದಿದೆ ಚೆಕ್ ಮಾಡ್ಕೊಬೇಕು ನೀವು ಇದ್ರದ್ದು. ಅದು ಕೂಡ ಕಂಪನಿ ಹಿಸ್ಟ್ರಿ ಚೆಕ್ ಮಾಡಬೇಕು, ಕಾಂಪ್ಲಿಯನ್ಸಸ್ನ ನೀವು ಚೆಕ್ ಮಾಡಬೇಕು, ಕಂಪನಿ ಎಷ್ಟು ವರ್ಷದಿಂದ ಯಾವ ಥರ ನಡೀತಾ ಇದೆ, ನಮ್ಗೆ ಸಪೋರ್ಟ್ ಮಾಡುತ್ತಾ ಇಲ್ವಾ ಇನ್ ದ ಫ್ಯೂಚರ್ ಒಳಗಡೆ. ಆ್ಯಂಡ್ ನೆಕ್ಸ್ಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ರಿಕ್ರೂಟ್ಮೆಂಟ್ ಇದೆ. ರಿಕ್ರೂಟ್ಮೆಂಟ್ ಇಲ್ಲದೆ ನಾವು ಜೆನ್ಯೂನ್ ಕಸ್ಟಮರ್ಸ್ಗೆ ನಾವು ಪ್ರಾಡಕ್ಟ್ನ ಏನಾದರೂ ಸೆಲ್ ಮಾಡಿದೆ ಅಂತ ಅಂದರೆ ಸೆಲ್ ಮಾಡೋಕ್ಕಾಗುತ್ತಾ ಇಲ್ಲಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಬೇಕು ಅಫ್ಕೋರ್ಸ್. ಎಸ್ ಅಂತ ಅಂದರೆ ಎಕ್ಸ್ಪ್ಲೋರ್ ಮಾಡಿ, ನೋ ಅಂತ ಅಂದರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಬೇಡಿ. ನೋ ಅಂತ ಅಂದರೆ ಇಟ್ ಈಸ್ ಎ ಅನ್ಕ್ಲಿಯರ್ ಆನ್ಸರ್. ಇನ್ವೆಸ್ಟಿಗೇಟ್ ಮಾಡಬೇಕು ನೀವು ಕಂಪ್ಲೀಟಾಗಿ ಏನಿದೆ, ದೆನ್ ಯು ನೀಡ್ ಟು ಸ್ಟಾರ್ಟ್. ಫೈನಲ್ ನಾನು ನಿಮ್ಗೆ ಹೇಳೋದೇನು ಅಂತ ಅಂದರೆ, ಲಾಸ್ಟ್ ಥಿಂಗ್, ನೀವು ಈ ವಿಡಿಯೋ ನೋಡಿದ ಆದಮೇಲೆ FLP ಬಗ್ಗೆ ಜೆನ್ಯೂನ್ಲಿ ಏನೆಲ್ಲ ಕಲ್ತ್ಕೊಂಡಿದ್ದೀರಾ ಅದ್ರ ಬಗ್ಗೆ ನೀವು ಕಮೆಂಟ್ ಆಗ್ಬೋದು. ಯಾರಾದರೂ ನಿಮಗೆ ಈ ವಿಡಿಯೋನ ಶೇರ್ ಮಾಡಿದ್ದಾರೆ ಅವರಿಗೆ ಮೆಸೇಜ್ ಮಾಡಿ, ಐ ವಾಂಟ್ ಟು ಸ್ಟಾರ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಬೌಟ್ ದ ಪ್ರೊಸೆಸ್ ಅಂತ ಅವ್ರಿಗೆ ಹೇಳ್ಬೋದು ಕೂಡ. ನೀವು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆನೇ ಆಗಲಿ ಆರ್ ವಾಟ್ ಎವರ್ ಇಟ್ ಈಸ್. ನಂತರ ಸ್ಟಾರ್ಟ್ ಮಾಡಿ. ಡೋಂಟ್ ಜಾಯಿನ್ ಬಿಸ್ನೆಸ್ ಬಿಕಾಸ್ ಸಮ್ ಒನ್ ಪ್ರಾಮಿಸ್ಡ್ ಯು ಮನಿ. Join only when you understand the work. For more information, Instagram ID ಕೆಳಗಡೆ ಇರುತ್ತೆ, ಹೋಗ್ಬೋದು, ನೀವು ಫಾಲೋ ಮಾಡ್ಕೊಬೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್, ಬಿಲ್ಡ್ ದ ರಿಯಲ್ ಕಸ್ಟಮರ್, build real skills, build your business, guys. See you in the next video.